ಫೌಂಡೇಶನ್ ಡೇ ಹಾಗೂ ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನದಡಿ ನಮ್ಮ ಎಲ್ಲ ಕ್ಯಾಂಪಸ್ಗಳನ್ನ ನಶಾಮುಕ್ತ ಡ್ರಗ್ ಫ್ರೀ ಮಾಡಲಿಕ್ಕೆ ಹಣ ತೊಟ್ಟು ಈಗಾಗಲೇ ನಾವು 1 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ನಶಾಮುಕ್ತ ಭಾರತ ಅಭಿಯಾನ ಕಾನ್ಕ್ಲೇವ್ ಹಾಗೂ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಇಲಿಸಿಟಿಂಗ್ ಡ್ರಗ್ ಟ್ರಾಫಿಕಿಂಗ್ ಈ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಇದೇ 28ನೇ ತಾರೀಕು ಜೂನ್ 28, 2026ರಂದು ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ.ಪಿ. ರಾಧಾಕೃಷ್ಣನ್ ಜಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲಿ ಅನ್ನೋ ದೃಷ್ಟಿಯಿಂದ ಕಂಠೀರವ ಸ್ಟೇಡಿಯಂ ಅಲ್ಲಿ ಇಟ್ಕೊಂಡಿದ್ದೇವೆ. ಇದರಲ್ಲಿ ಸುಮಾರು 25,000 ಜನ ನಮ್ಮ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ಬರ್ತಕ್ಕಂಥ ಸಂಸ್ಥೆಗಳಿಂದ ಬಂದು ಭಾಗವಹಿಸಲಿದ್ದಾರೆ. ಮೆಡಿಕಲ್, ಡೆಂಟಲ್, ಆಯುರ್ವೇದ, ನರ್ಸಿಂಗ್, ಅಲೈಡ್ ಸೈನ್ಸಸ್, ಫಾರ್ಮಸಿ, ಫಿಸಿಯೋಥೆರಪಿ, ಎಲ್ಲ ಯುನಾನಿ, ಹೋಮಿಯೋಪತಿ, ಈ ಎಲ್ಲ ನಿಕಾಯಗಳಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಕುಲಾಧಿಪತಿಗಳು ಹಾಗೂ ನಮ್ಮ ರಾಜ್ಯದ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅವರೇ ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ನಮ್ಮೊಡನೆ ಶ್ರೀ ಡಿ.ಕೆ. ಶಿವಕುಮಾರ್ ಸರ್, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಮೊನ್ನೆ ಕೂಡ ಅವರು ನಮ್ಮ ಕಾನ್ವೊಕೇಶನ್ಗೆ ಬಂದು ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ ಬಹಳಷ್ಟು ರೀತಿಯಲ್ಲಿ ಎಂಕರೇಜ್ ಮಾಡಿ ಭಾಷಣವನ್ನು ಮಾಡಿದ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ಇದು ವಿದ್ಯಾರ್ಥಿಗಳ ಕಾನ್ಕ್ಲೇವ್ ಹಾಗೂ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಇರೋದ್ರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡುತ್ತಿದ್ದಾರೆ. ಇದ್ರ ಜೊತೆಗೆ ನಾವು ಯಾವಾಗ್ಲೂ ಫೌಂಡೇಶನ್ ಡೇಗೆ ನಮ್ಮ ಫಸ್ಟ್ ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ಕಾಂತಾ ಜಾಧವ್, ಡಾಕ್ಟರ್ ಎಸ್ ಕಾಂತಾ ಅವರು ನಮ್ಮ ಫಾರ್ಮರ್ ಫಸ್ಟ್ ವೈಸ್ ಚಾನ್ಸಲರ್ ಆಫ್ ದಿಸ್ ಯೂನಿವರ್ಸಿಟಿ. 1996ರಿಂದ 99ವರೆಗೂ ಅವರು ಪ್ರಥಮ ಕುಲಪತಿಗಳಾಗಿದ್ದವರು. ಅವರ ಹೆಸರಿನಲ್ಲಿ ಹಾಗೂ ಲೇಟ್ ಡಾಕ್ಟರ್ ಶಿವರತ್ನ ಸಾವಡಿ ಅವರು ಫಾರ್ಮರ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಮೇಡಮ್ ಅವರು ಡೆಂಟಿಸ್ಟ್. ಸೊ ಅವರಿಬ್ಬರ ಹೆಸರಲ್ಲಿ ನಾವು ಎಂಡೋಮೆಂಟ್ ಲೆಕ್ಚರ್ ಅಂತ ಮಾಡ್ತೀವಿ. ಆ ಎಂಡೋಮೆಂಟ್ ಲೆಕ್ಚರ್ ನ ದತ್ತಿ ಉಪನ್ಯಾಸವನ್ನ ಈ ಸಲ ಜಸ್ಟಿಸ್ ಅಬ್ದುಲ್ ನಜೀರ್, ಆನರಬಲ್ ಗವರ್ನರ್ ಆಫ್ ಆಂಧ್ರ ಪ್ರದೇಶ್ ಅವರು ನೀಡಲಿದ್ದಾರೆ. ದತ್ತಿ ಉಪನ್ಯಾಸ ಜಸ್ಟಿಸ್ ನಜೀರ್ ಅವರ ಯಾಕೆ ಬರ್ತಾ ಇದ್ರೆ, ಅವ್ರಿಗೂ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೂ ಏನು ಸಂಬಂಧ ಅಂತ ನಿಮ್ಗೆ ಪ್ರಶ್ನೆ ಉದ್ಭವಿಸಿದ್ರೆ, ಸನ್ಮಾನ್ಯ ಗೌರವಾನ್ವಿತ ಜಸ್ಟಿಸ್ ನಜೀರ್ ಅವರು ನಮ್ಮ ಒಂದು ಯೂನಿವರ್ಸಿಟಿ ಪ್ರಾರಂಭ ಆದಾಗ ಅದರ ಲೀಗಲ್ ಅಡ್ವೈಸರ್ ಆಗಿದ್ರು. ಲೀಗಲ್ ಅಡ್ವೈಸ್ ಜೊತೆಗೆ ಮೆಂಟರ್ ಗೈಡ್ಶಿಪ್ ಕೂಡ ಅವರು ಮಾಡಿ ನಮ್ಮ ಅದು ಫಾರ್ಮೇಟಿವ್ ಇಯರ್ಸ್ ಅಲ್ಲಿ, ಅದು ಪ್ರಾರಂಭವಾದ ದಿನಗಳಲ್ಲಿ ಬಹಳಷ್ಟು ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಯೂನಿವರ್ಸಿಟಿನ ಗೈಡ್ ಮಾಡಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಲೀಗಲ್ ಆಗಿ, ಆಮೇಲೆ ಫೈನಾನ್ಷಿಯಲ್ ಡೈರೆಕ್ಷನ್ಸ್ ಅದನ್ನೆಲ್ಲ ನಮ್ ಜೊತೆ ಕೊಡ್ತಾ ಇದ್ರು. ತುಂಬಾ ಪ್ರಾಬ್ಲಮ್ಸ್ ಗಳಿದ್ವು ಮುಂಚಿನ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ. ನಮಗೂ ಗೊತ್ತಿದೆ, ಒಂದು ಯೂನಿವರ್ಸಿಟಿ ಪ್ರಾರಂಭ ಆದಾಗ
ಸ್ಥಾಪನೆಯಾದ ದಿನಗಳಲ್ಲಿ ಒಂದು ಉತ್ತಮವಾದ ನಮ್ಗೆ ನಿರ್ದೇಶನ ನೀಡಿ ನಮ್ಗೆ ಗೈಡ್ ಮಾಡಿದರೆ ಆ ದಿವಸಗಳಲ್ಲಿ ಅವರನ್ನ ನಾವು ಯಾವಾಗ್ಲೂ ನೆನೆಸುವಂತೀವಿ. ಈ ಸಂದರ್ಭದಲ್ಲಿ ಈಗ ದತ್ತಿ ಉಪನ್ಯಾಸ ಮಾಡ್ಲಿಕ್ಕೆ ಅವರನ್ನ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಅವರು ಒಪ್ಕೊಂಡು ಗೌರವಾನ್ವಿತ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಈ ಸಭೆಗೆ ಆಗಮಿಸಿ ದತ್ತಿ ಉಪನ್ಯಾಸ ನೀಡಲಾದರೆ ಆ ಟಾಪಿಕ್ ಏನಂತ ಹೇಳಿದ್ರೆ ರೋಲ್ ಆಫ್ ಯೂನಿವರ್ಸಿಟೀಸ್ ಇನ್ ಯೂನಿವರ್ಸಲ್ ಹೆಲ್ತ್ ಕೇರ್. ನಮ್ಮ ಯೂನಿವರ್ಸಿಟಿಗಳ ಒಂದು ಈ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಅವರ ಕೊಡುಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರೊಂದು ದತ್ತಿ ಉಪನ್ಯಾಸ ನೀಡಿದರು. ನಮ್ಮೊಂದಿಗೆ ಅವತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು, ಮಾನ್ಯ ಸಚಿವರು ಮೆಡಿಕಲ್ ಎಜುಕೇಶನ್, ಶ್ರೀ ಯುಟಿ ಖಾದರ್ ಅವರು, ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇವರಿಬ್ರು ಕೂಡ ಉಪಸ್ಥಿತರಿರ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ನಮ್ಮೊಂದಿಗೆ 25,000 ಜನ ವಿದ್ಯಾರ್ಥಿಗಳು ಆ ಸ್ಟೇಡಿಯಂ ಅಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಾವು ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೇವೆ. ಫಾರ್ಮರ್ ವೈಸ್ ಚಾನ್ಸಲರ್ಸ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಫಾರ್ಮರ್ ವೈಸ್ ಚಾನ್ಸಲರ್ಸ್ ಸುಮಾರು 10 ಜನ ಇದ್ದಾರೆ. ಅವರೆಲ್ಲರಿಗೂ ಅವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಗೌರವಾನ್ವಿತ ಉಪರಾಷ್ಟ್ರಪತಿಗಳಿಂದ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಂದ ಇಟ್ಕೊಂಡಿದ್ವಿ. ಇದು ಈ ಕಾರ್ಯಕ್ರಮವಾದ ಸಂಕ್ಷಿಪ್ತ ವರದಿ. ಇದರ ವಿಶೇಷ ಏನ್ ಹೇಳಿದ್ರೆ, ನಮ್ಮ ಫೌಂಡೇಶನ್ ಡೇ ಜೊತೆಗೆ ಕಳೆದ ಜೂನ್ ನಲ್ಲಿ ಪ್ರಪ್ರಥಮವಾಗಿ ಈ ದೇಶದಲ್ಲೇ ಪ್ರಥಮ ವಿಶ್ವವಿದ್ಯಾಲಯ ನಶಾಮುಕ್ತ ಭಾರತ, ನಶಾಮುಕ್ತ ಕ್ಯಾಂಪಸ್ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿ ಸುಮಾರು 15 ಜಿಲ್ಲೆಯಲ್ಲಿ ನಾವು ಈಗಾಗಲೇ ಕಾರ್ಯಕ್ರಮ ಮುಗಿಸಿ 97,000ಕ್ಕೂ ಅಧಿಕ, ಹೆಚ್ಚು ಕಮ್ಮಿ 1 ಲಕ್ಷ ವಿದ್ಯಾರ್ಥಿಗಳು ಈಗ ನಾಳೆ ನಾಡಿದ್ದು ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು 25,000 ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ಸೇರಿದ್ರೆ ಆಲ್ಮೋಸ್ಟ್ 1.25 ಲಕ್ಷ ಜನ ವಿದ್ಯಾರ್ಥಿಗಳು ಪ್ಲೆಡ್ಜ್ ತಗೊಂತಾ ಇದ್ದಾರೆ. ಆಂಟಿ ನಾರ್ಕೋಟಿಕ್ಸ್ ಪ್ಲೆಡ್ಜ್ ನಾವು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮ 1 ವರ್ಷದಿಂದ ಸನ್ಮಾನ್ಯ ಗೌರವಾನ್ವಿತ ಕುಲಾಧಿಪತಿಗಳು ಅದನ್ನ ಇನಾಗ್ರೇಟ್ ಮಾಡಿದ್ರು ಜೂನ್ ನಲ್ಲಿ 2025 ಜೂನ್ ನಲ್ಲಿ ಅರಮನೆ ಮೈದಾನದಲ್ಲಿ ಇನಾಗ್ರೇಟ್ ಮಾಡಿ 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು. ಅಲ್ಲಿಂದ ಇಲ್ಲಿ ತನಕ ನಮ್ಮ ಲಾಂಗ್ ಜರ್ನಿ ಆಗಿದೆ. 15 ಡಿಸ್ಟ್ರಿಕ್ಟ್ ಅಲ್ಲಿ ಮುಗಿಸಿ ಈಗ ಮಿಕ್ಕಿದ್ದು 10 ರಿಂದ 15 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈಗ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ರೆ ಈ ದತ್ತಿ ಉಪನ್ಯಾಸ ಮತ್ತು ಫೌಂಡೇಶನ್ ಡೇ ಬಂದಿದ್ರಿಂದ ಹಾಗೂ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಈ ಕಾರ್ಯಕ್ರಮದ ಬಗ್ಗೆ ಬಹಳ ಆಸಕ್ತಿ ತೋರಿಸಿದ್ರು. ನಮ್ಮ ದೇಶಕ್ಕೆ ಅತ್ಯಂತ ಪ್ರಮುಖವಾದ ವಿದ್ಯಾರ್ಥಿಗಳಿಗೆ ಬೇಕಾದಂತ ಈ ಕಾರ್ಯಕ್ರಮ, ಅದನ್ನು ಆ ಕಾರ್ಯಕ್ರಮವನ್ನು ಇದ್ರ ಜೊತೆಗೆ ಸೇರಿಸಿ ಅಂತ ಅವರು ಕೂಡ ಬಹಳ ಸಂತೋಷದಿಂದ ಆಗಿದ್ದರಿಂದ ನಾವು ಈ ಕಾರ್ಯಕ್ರಮದ ಜೊತೆಗೆ ಸೇರಿಸಿದೀವಿ. ಇದೊಂದು ದೊಡ್ಡ ಕಾರ್ಯಕ್ರಮ. ನಮ್ಮ ಬಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಒಂದು ವಿಶೇಷವಾಗಿ ಅವರ ಬಗ್ಗೆ ಆದ ಈ ನಶಾಮುಕ್ತ ಭಾರತದ ಬಗ್ಗೆ ಮಾತಾಡ್ತೀವಿ. ಜೊತೆಗೆ ಅವರಿಗೆ ಪ್ಲೆಡ್ಜ್ ಅದನ್ನ ಉಪರಾಷ್ಟ್ರಪತಿಗಳೇ ಕಳ್ಸಿಕೊಟ್ಟಿದ್ದಾರೆ. ಅಲ್ಲಿಂದ ಪ್ಲೆಡ್ಜ್ ಯಾವ್ದಿರ್ಬೇಕು, ಏನ್ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಯೂನಿವರ್ಸಿಟೀಸ್ ಗಳಿಗೆ ಪ್ರಾಬ್ಲಿ ಡೈರೆಕ್ಷನ್ ಕೊಟ್ಟಿರ್ಬೋದು. ಅದು ನಮ್ಮ ಯೂನಿವರ್ಸಿಟಿ ಪ್ಲೆಡ್ಜ್ ಕಳಿಸಿದ್ದಾರೆ. ಆ ಪ್ಲೆಡ್ಜ್ ನ ಓದ್ನ ತಗೊಂತಾರ ಅವರು. ನಾವು ಇನ್ನೊಂದು ಉಪರಾಷ್ಟ್ರಪತಿಗಳಿಗೆ ಬರೆದು ನಾವು ಈಗಾಗಲೇ ಸುಮಾರು 7,000ಕ್ಕೂ ಅಧಿಕ ಆರ್ಗನ್ ಪ್ಲೆಡ್ಜ್ ಮಾಡಿದೆ ಅಂತ ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಆರ್ಗನ್ ಪ್ಲೆಡ್ಜ್ ಮಾಡಿದ್ದಾರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ. ಕರ್ನಾಟಕ ರಾಜ್ಯದಲ್ಲಿ 58,000 ಜನ ಇದ್ದಾರೆ. ಅದರಲ್ಲಿ 7,000 ಜನಕ್ಕೂ ಅಧಿಕ ನಮ್ಮವರೇ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳು. ಆ ಕಾರ್ಯಕ್ರಮವನ್ನು ಸುಮಾರು 8-9 ತಿಂಗಳಿಂದ ನಡೀತಾ ಇದೆ. ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಸೆನ್ಸಿಟೈಸ್ ಮಾಡಿ ವಿ ಕಾಂಟ್ ಫೋರ್ಸ್ ದಿ ಸ್ಟೂಡೆಂಟ್ಸ್, ವಾಲಂಟಿಯರ್ ಆಗಿ ಅವರು ಪ್ಲೆಡ್ಜ್ ಮಾಡ್ಬೇಕು. ಅದಕ್ಕೆ ಏನಕ್ಕೆ ಮಾಡ್ತಾ ಇದೀವಿ, ನಾವು ಮೋಟಿವೇಟ್ ಮಾಡ್ತಾ ಇದೀವಿ. ನಾವೇ ಒಂದು ಸಮಾಜಕ್ಕೆ ಒಂದು ವಿಶೇಷವಾದ ಸೂಚನೆ ನೀಡಬೇಕು, ನಾವು ಸಮಾಜಕ್ಕೆ ಒಂದು ಮಾದರಿಯಾಗಿರ್ಬೇಕು. ನಮ್ಮ ಆರ್ಗನ್ ನ ಪ್ಲೆಡ್ಜ್ ಮಾಡಿದ್ರೆ ಸಮಾಜದಲ್ಲಿ ಇತರರು ಮುಂದೆ ಬರ್ತಾರೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಸುಮಾರು 2 ರಿಂದ 3 ಲಕ್ಷ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನಮ್ಮ ದೇಶದಲ್ಲಿ ಬೇಕಾಗಿದೆ. ಬಟ್
ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇರ್ತಕ್ಕಂಥದ್ದು ಈಗ ಕೇವಲ 16-17 ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರ್ಗನ್ ಡೊನೇಷನ್ಸ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ನಡೀಲಿ, ಹೆಚ್ಚಿನ ಒಂದು ರೋಗಿಗಳಿಗೆ ಸಹಾಯ ಆಗಲಿ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ವಿ ಆರ್ ರೀಚಿಂಗ್ ಔಟ್ ಟು ದಿ ಪಬ್ಲಿಕ್. 2 ಪ್ಲೆಡ್ಜ್ ಅನ್ನ ಮಾಡ್ಬೇಕು ಅಂತ ಹೇಳಿ ನಾವು ಉಪರಾಷ್ಟ್ರಪತಿಗಳಲ್ಲಿ ಕೋರ್ಕೊಂಡಿದ್ದೇವೆ. ಅದ್ರದ್ದು ಪರ್ಮಿಷನ್ ಬಂದ್ರೆ ಆರ್ಗನ್ ಪ್ಲೆಡ್ಜ್ ಕೂಡ ನಾವು ಮಾಡ್ತೀವಿ. ಇದು ಈ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವರದಿ ಕಾರ್ಯಕ್ರಮವನ್ನ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇರೋದಂದ್ರೆ, ತಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಯುವಜನರ ಪಿಡುಗು ಇವತ್ತು ಡ್ರಗ್ ಅಬ್ಯೂಸ್, ಸಬ್ಸ್ಟೆನ್ಸ್ ಅಬ್ಯೂಸ್. ಇದರಿಂದ ಹೊರಗೆ ಬರ್ಲಿಕ್ಕೆ, ಎಲ್ಲರೂ ಹೊರಗಡೆ ಬರ್ಲಿಕ್ಕೆ ಪ್ರತಿ ಸಿಟಿಸನ್, ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಎವ್ರಿ ರೆಸ್ಪಾನ್ಸಿಬಲ್ parent of this country, every student, their siblings, every member of the society should work hard to bring them out of this menace, drug menace. ಪಂಜಾಬ್ ನಲ್ಲಿ ತಮಗೆ ಗೊತ್ತಿದ್ದಂಗೆ ಈ ಬಗ್ಗೆ ದೊಡ್ಡ ಒಂದು ಆತಂಕ ಮೂಡಿದಾಗ ಪ್ರತಿ ನಾಗರಿಕರಿಗೂ ಕೂಡ ಅಲ್ಲಿ ಎಚ್ಚರಿಸಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿ ಇವತ್ತು ಪಂಜಾಬ್ ಅದರಿಂದ ಆಚೆಗೆ ಬರ್ಲಿಕ್ಕೆ ಸಕ್ಸಸ್ಫುಲ್ ಆಗಿ ಆಚೆಗೆ ಬರ್ಲಿಕ್ಕೆ ಆಗಿದೆ ಅಂತ ಪಿಡುಗನ್ನ. ಪಂಜಾಬ್ ರಾಜ್ಯ ಮತ್ತೆ ಇನ್ನು ಅನೇಕ ರಾಜ್ಯಗಳು ಈ ಇದರಿಂದ ಕಾರ್ಯಕ್ರಮಗಳಿಂದ ಆಚೆಗೆ ಬಂದಿದೆ. ನಮ್ಮ ರಾಜ್ಯದಲ್ಲಿ ಕೂಡ ನೀವೇ ನೋಡ್ತಾ ಇದ್ರಿ, ತಾವೇ ರಿಪೋರ್ಟ್ ಮಾಡ್ತಾ ಇದ್ರಿ. ಎವ್ರಿ ವೀಕ್ 10 crores, 20 crores, 30 crores ಡ್ರಗ್ ಹೌಲ್ ಅಂತ ತಾವೇ ಬರೀತಾ ಇದ್ರಿ ವರದಿ. ನಾನು ನಿಮ್ಮ ವರದಿ ನೋಡೇ ನಾವು ಆಧಾರದಲ್ಲೇ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು. ಈ ಡ್ರಗ್ ಪೆಡ್ಲರ್ಸ್ ಎಲ್ಲರೂ ಟಾರ್ಗೆಟ್ ಮಾಡಿದ್ರು ತಮಗೆ ಗೊತ್ತಿದ್ದಂಗೆ ಸೀನಿಯರ್ ಸಿಟಿಸನ್ಸ್ ನಲ್ಲ. ಡ್ರಗ್ ಪೆಡ್ಲರ್ಸ್ ಎಲ್ಲರೂ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು, ಯುವಜನರನ್ನೇ. ಅದು ಕಾಲೇಜ್ಗಳ ಸಮೀಪದಲ್ಲೇ ಸುತ್ತಲೂನೇ ನಡೀತಕ್ಕಂಥದ್ದು. ನಮಗೆ ಆತಂಕ ಯಾಕಂದ್ರೆ ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇಡೀ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ಸುಮಾರು ನಾನು ಲಾಸ್ಟ್ ಕಾನ್ವೊಕೇಶನ್ ಇದ್ರಲ್ಲಿ ಹೇಳಿದ್ದೆ, ಈ ಸಲ 72,000 ಡಿಗ್ರಿ ಕೊಟ್ವಿ. ಅಂದ್ರೆ ನಮ್ಮಲ್ಲಿ 4 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಆ 4 ಲಕ್ಷ ವಿದ್ಯಾರ್ಥಿಗಳು ತಮಗೆ ಗೊತ್ತಿದ್ದಂಗೆ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ತುಂಬಾ ಓದ್ಲಿಕ್ಕೆ ಇರುತ್ತೆ, ಬಹಳಷ್ಟು ಪ್ರೆಷರ್ ಇರುತ್ತೆ. ಅವರು ಎಲ್ಲಾ ರಾಜ್ಯಗಳಿಂದ ಬಂದು ಓದ್ತಾ ಇದ್ದಾರೆ, ಹಾಸ್ಟೆಲ್ಗಳಲ್ಲಿ ಇರ್ತಾರೆ. ಬಹುತೇಕ ವಿದ್ಯಾರ್ಥಿಗಳು 80% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಸ್ಟೇಯಿಂಗ್ ಇನ್ ದ ಹಾಸ್ಟೆಲ್ಸ್. ಈ ಪಿಡುಗನ್ನ ಡ್ರಗ್ ಪೆಡ್ಲರ್ಸ್ ನಮ್ಮ ಹಾಸ್ಟೆಲ್ ಮತ್ತು ಸಮೀಪ ಬರದಿದ್ದಂಗೆ, ಕಾಲೇಜ್ಗಳ ಸಮೀಪ ಬರದಿದ್ದಂಗೆ ನಾವು ತಡಿಬೇಕು. ನಮ್ಮಲ್ಲಿ ಈ ತರದ್ದು ಯಾವ್ದು ರಿಪೋರ್ಟ್ ಆಗಿಲ್ಲ ಇದುವರೆಗೂ ಯೂನಿವರ್ಸಿಟಿನಲ್ಲಿ. ಸಾವು ನೋವುಗಳು, ಸೂಯಿಸೈಡಲ್ ಅಟೆಂಪ್ಟ್ಸ್ ಇದೆಲ್ಲ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ ದೇವರ ದಯದಿಂದ. ಆದ್ರೆ ಆಗುವ ಅವಕಾಶಗಳನ್ನ ನಾವು ತಪ್ಪಿಸ್ಬೇಕು ಅನ್ನೋದು ಒಂದು ದೊಡ್ಡ ಅಭಿಯಾನ ನಮಗೆ. ಇದೆಲ್ಲ ಇಡೀ ದೇಶದಲ್ಲೇ ಈ ಪಿಡುಗು ಎಲ್ಲರನ್ನೂ ಯಾರನ್ನೂ ಬಿಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೊಳ್ದೇ ಇದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ನಾವು ಎಚ್ಚೆತ್ಕೊಳ್ದೇ ಇದ್ರೆ ಈ ಪಿಡುಗನ್ನ ನಾವು ನಮ್ಮ ರಾಜ್ಯದಿಂದ ಹೊರಗೆ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಗ್ ಪೆಡ್ಲರ್ಸ್, ಡಾರ್ಕ್ ವೆಬ್ ವರ್ಕ್ ಆಗ್ತಾ ಇದೆ, ಆಮೇಲೆ ಆನ್ಲೈನ್ ಡ್ರಗ್ ಪೆಡ್ಲಿಂಗ್ ನಡೀತಾ ಇದೆ. ಇದಕ್ಕೆಲ್ಲದಕ್ಕೂ ಆಮಿಷಕ್ಕೆ ಒಳಗಾಗಬೇಡಿ ಅಂತ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಸೂಚನೆ ಕೊಡೋದು ನಮ್ಮ ಉದ್ದೇಶ. ಎರಡನೇದು, ನಮ್ಮ ಮಹಿಳಾ ವಿದ್ಯಾರ್ಥಿಗಳ ಪ್ರೊಟೆಕ್ಷನ್ಗಾಗಿ ಒಳ್ಳೆಯ ಕ್ಯಾಂಪಸ್ಗಳು, ಒಳ್ಳೆಯ ಫೆಸಿಲಿಟೀಸ್ ಕೊಡ್ಬೇಕು, ಪಿಂಕ್ ಸರ್ಕಲ್ ಮಾಡಿ ಒಳ್ಳೆ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋದು ನಮ್ದು ಎರಡನೇ ಉದ್ದೇಶ. ಮಹಿಳಾ ವಿದ್ಯಾರ್ಥಿಗಳ ಪ್ರೊಟೆಕ್ಷನ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಹಿಳಾ ವಿದ್ಯಾರ್ಥಿಗಳಲ್ಲಿ ನಿಮ್ಗೆ ಗೊತ್ತಿರಲಿ, ನಮ್ಮ ಯೂನಿವರ್ಸಿಟಿಲಲ್ಲ ಎಲ್ಲಾ ಕಡೆ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಜನರಲ್ ಆಗಿ NCD, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತಕ್ಕಂಥದ್ದು ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ. ಹೈಪರ್ ಟೆನ್ಷನ್ ಇರ್ಬೋದು, ಆಮೇಲೆ ಡಯಾಬಿಟಿಸ್ ಇರ್ಬೋದು, ಪ್ಯಾಂಕ್ರಿಯಾಟೈಟಿಸ್ ಇರ್ಬೋದು, ದೇಹದ ಬೊಜ್ಜು ಇರ್ಬೋದು, ವಿದ್ಯಾರ್ಥಿನಿಯರಲ್ಲಿ ಜಾಸ್ತಿ ಆಗ್ತಾ ಇದೆ ಈಗಿನ ದಿನಗಳಲ್ಲಿ. ಯಾಕೆಂದ್ರೆ ಲೈಫ್ ಸ್ಟೈಲ್ ಇಂದಾಗಿ. ಆ ಲೈಫ್ ಸ್ಟೈಲ್ ಅಲ್ಲಿ ವಿದ್ಯಾರ್ಥಿಗಳು ಬಾಯ್ಸ್ ಏನೇನ್ ಮಾಡ್ತಾ ಇದ್ರು ಅದೇ ರೀತಿಯ ಒಂದು ವಸ್ತುಗಳನ್ನ, ಬೇಡವಾದಂತ ವಸ್ತುಗಳನ್ನ ವಿದ್ಯಾರ್ಥಿನಿಯರು ಕೂಡ ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಈಕ್ವಲ್ ರೈಟ್ಸ್ ಅಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಈ ಕಲ್ಚರ್ ಹ್ಯಾವಿಂಗ್ ವೆರಿ bad habits, I should say, ಅಥವಾ food which is not advisable, unhealthy food, unhealthy lifestyle,
ಆಮೇಲೆ ದೇಹಕ್ಕೆ ಎಕ್ಸಸೈಸ್ ಇಲ್ಲದೆ ಇರ್ತಕ್ಕಂಥದ್ದು, ಸ್ಟ್ರೆಸ್, ಸ್ಟ್ರೈನ್, ಟೂ ಮಚ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಇದೆಲ್ಲವೂ ಕೂಡ ವಿದ್ಯಾರ್ಥಿನಿಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ RQHS ವೆಲ್ನೆಸ್ ಕ್ಲಿನಿಕ್ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನೇ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಅಲ್ಲಿ ಒಂದು ವಿಶೇಷ ಟೀಮ್ ಮಾಡ್ತಾ ಇದ್ವಿ. ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಮತ್ತೆ ಕಮ್ಯುನಿಟಿ ಮೆಡಿಸಿನ್ ಇಂದ ಒಬ್ರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಅವರಿಗೆ ಒಬ್ರು ವಿಶೇಷವಾಗಿ ಒಬ್ರು ಟೀಚರ್ ನ ನೇಮಕ ಮಾಡಿ ನಮ್ಮ ರಾಜ್ಯದ ಎಲ್ಲಾ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ RQHS ವೆಲ್ನೆಸ್ ಕ್ಲಿನಿಕ್ ಅಲ್ಲಿ. ಮತ್ತೆ ನಿಮ್ಯಾನ್ಸ್ ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೊಲಾಬರೇಷನ್ ಅಲ್ಲಿ ಈಗಾಗಲೇ ವಿ ಹ್ಯಾವ್ ಸೈನ್ಡ್ MOU, ಅಸೆಸ್ಮೆಂಟ್ ಆಫ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಅಂಡ್ ಅಸೆಸ್ಮೆಂಟ್ ಆಫ್ ಅಕಾಡೆಮಿಕ್ ಸ್ಕಿಲ್ಸ್, ಅದೆರಡನ್ನೂ ಕೂಡ ಮಾಡ್ತಾ ಇದೀವಿ. ಯಾಕೆ ಇದು ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ 4 ವರ್ಷ ಓದ್ತಾರೆ, 3 ವರ್ಷ ಓದ್ತಾರೆ, 5.5 ವರ್ಷ ಓದ್ತಾರೆ. ಅವರೆಲ್ಲರೂ ಕೊನೆಗೆ ಲೈಫ್ ಸ್ಕಿಲ್ಸ್ ಕಲ್ತಿದಾರ, ಅಕಾಡೆಮಿಕ್ ಸ್ಕಿಲ್ಸ್ ಕಲ್ತಿದಾರ, ನಮ್ಮ ಸಿಲೆಬಸ್ ಚೆನ್ನಾಗಿತ್ತ, ನಾನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಚೆನ್ನಾಗಿತ್ತ ನಮ್ಮ ಕಾಲೇಜಲ್ಲಿ, ನಮ್ಮ ಯೂನಿವರ್ಸಿಟಿನಲ್ಲಿ ಅಂತ ಇಲ್ಲಿವರೆಗೂ ಅಸೆಸ್ಮೆಂಟ್ ಮಾಡ್ತಾ ಇರಲಿಲ್ಲ ನಾವು ಆನೆಸ್ಟ್ ಆಗಿ. ಆ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಾವು ಮುಂದೆ ಬಂದಿದ್ವಿ. ಅದರಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸಿಲೆಬಸ್ ನ ಮಾಡಿಫೈ ಮಾಡ್ಬೇಕಾ, ನಾನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡ್ಬೇಕಾ, ಇದನ್ನೆಲ್ಲ ನೋಡ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಂಗೆ ಆಂಟಿ ನಾರ್ಕೋಟಿಕ್, ಆಂಟಿ ಡ್ರಗ್ ಸ್ಕ್ವಾಡ್ಸ್ ಮಾಡ್ತಾ ಇದೀವಿ ಕಮಿಟಿ. ಆ ಕಮಿಟಿನಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಆಮೇಲೆ ಟೀಚರ್ ಕೋಆರ್ಡಿನೇಟರ್ ಇರ್ತಾರೆ, ಲೋಕಲ್ ಪೊಲೀಸ್ ಪೀಪಲ್ ಇರ್ತಾರೆ. ನಾವು ಈಗಾಗಲೇ ಸರ್ಕ್ಯುಲರ್ ಕಳಿಸಿದೀವಿ. ಲೋಕಲ್ ಪೊಲೀಸ್ ಮತ್ತೆ ಹಾಸ್ಟೆಲ್ ವಾರ್ಡನ್ಸ್ ಇಷ್ಟು ಜನರನ್ನ ಸೇರಿಸಿ ಆಂಟಿ ನಾರ್ಕೋಟಿಕ್ ಸ್ಕ್ವಾಡ್ ಅಥವಾ ಆಂಟಿ ಡ್ರಗ್ ಸ್ಕ್ವಾಡ್ಸ್ ಮಾಡ್ತಾ ಇದೀವಿ. ಅವರು ಪ್ರತಿ 3 ತಿಂಗಳಿಗೊಮ್ಮೆ ನಮಗೆ ವರದಿಯನ್ನ ಸಲ್ಲಿಸಬೇಕು. ಪ್ರತಿ ಹಾಸ್ಟೆಲ್ ನ ಅವರು ಸ್ಯಾನಿಟೈಸ್ ಮಾಡ್ಬೇಕು. ಎವ್ರಿ 3 months ಒನ್ಸ್ ಹೋಗಿ ದಿವಸ ಅದು ಮಾನಿಟರ್ ಮಾಡ್ತಾರೆ. ಜೊತೆಗೆ ಎವ್ರಿ 3 months ನಮಗೆ ವಿಶೇಷವಾಗಿ ವರದಿ ಕಳಿಸ್ಬೇಕು. ಹಾಸ್ಟೆಲ್ ನಲ್ಲಿ ಏನಾದ್ರು ವಿಶೇಷವಾಗಿ ಏನಾದ್ರು ನಡೀತಾ ರಿಪೋರ್ಟ್ಸ್ ಗಳನ್ನ ಕಳಿಸ್ಬೇಕು. ಅಂತದೇನಾದ್ರೂ ಪ್ರಾಬ್ಲಮ್ಸ್ ಗಳಿದ್ರೆ ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿದೀವಿ. ಇದೆಲ್ಲ ಈ ಪ್ರಿವೆನ್ಷನ್ ಮಾಡ್ಲಿಕ್ಕೆ ನಾವು ತಗೊಂಡಂತ ಮೆಷರ್ಗಳು. ಇದಕ್ಕೆ ತಮ್ಮ ಕಡೆಯಿಂದ ಉತ್ತಮವಾದ ಒಂದು ರೆಸ್ಪಾನ್ಸ್ ಬೇಕು. ಯಾಕಂದ್ರೆ ಇದು ನಾವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೋಸ್ಕರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯೂನಿವರ್ಸಿಟಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಇದು ವಿದ್ಯಾರ್ಥಿಗಳ ಮತ್ತು ಕಾಲೇಜ್ಗಳ ಕಾರ್ಯಕ್ರಮ. ಸೊ ಎಲ್ಲಾ ಕಾಲೇಜ್ಗಳಿಗೂ ನಮ್ಮ ಬರೀ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಲ್ಲಿ 490 ಕಾಲೇಜ್ಗಳಿವೆ ನಮ್ಮ ಯೂನಿವರ್ಸಿಟಿಗಳಿವೆ. 1450 ಕಾಲೇಜಸ್ ಗಳಲ್ಲಿ ಬರೀ ಬೆಂಗಳೂರು ಡಿಸ್ಟ್ರಿಕ್ಟ್ ನಲ್ಲೇ, ಅರ್ಬನ್ ಅಂಡ್ ರೂರಲ್ ಡಿಸ್ಟ್ರಿಕ್ಟ್ ನಲ್ಲೇ ಸುಮಾರು 490 ಕಾಲೇಜ್ಗಳಿವೆ. ಹತ್ತತ್ರ 490 ಕಾಲೇಜ್ಗಳಿದೆ. ಈ ಎಲ್ಲಾ ಕಾಲೇಜ್ಗಳನ್ನು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬನ್ನಿ. ಕಾರ್ಯಕ್ರಮವನ್ನ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ನಿರ್ದೇಶನ ಸಿಗುತ್ತೆ, ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಸಿಗುತ್ತೆ. ಅವ್ರ ಮುಂದಿನ ದಿನಗಳಲ್ಲಿ ಯಾವ ತರ ನಡ್ಕೊಳ್ಬೇಕು, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಎಲ್ಲಾ ಕಾಲೇಜುಗಳು, ಮ್ಯಾನೇಜ್ಮೆಂಟ್ಗಳು ಮತ್ತೆ ಟೀಚರ್ಸ್ ಇದರಲ್ಲಿ ವಿಶೇಷವಾಗಿ ನಾವು 3-4 ಮೀಟಿಂಗ್ ಗಳು ಮಾಡಿದ್ವಿ. ಎಲ್ಲರೂ ಅಟೆಂಡ್ ಆಗಿ ಆನ್ಲೈನ್ ಆಫ್ಲೈನ್ ಮೀಟಿಂಗ್ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಪ್ಕೊಂಡು ಅವರೇ ಕೂಡ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದನ್ನ ಕಟ್ಟಿರುವ ಸ್ಟೇಡಿಯಂ ಅಲ್ಲಿ 11 ಗಂಟೆಯಿಂದ 12 ಗಂಟೆಗೆ ಇರುತ್ತೆ. ನಾವು ಸ್ವಲ್ಪ ಬೇಗ ಬಂದು ಅಲ್ಲಿ ಸೆಕ್ಯೂರಿಟಿ ರೀಸನ್ಸ್, ಪ್ರೋಟೋಕಾಲ್ ಇರೋದ್ರಿಂದ ತಾವೆಲ್ಲರೂ 9:15 ಒಳಗಡೆ ಬಂದು ಆಸೀನರಾಗಿ ತಮಗೆ ವಿಶೇಷವಾದ ಸೌಲಭ್ಯವನ್ನ ಮಾಡ್ತಾ ಇದ್ರೆ ಸುಶೀಲಾ ಡೊನ್ನೂರ್ ಅವರು ಅದನ್ನ ನೀವು ಕೋಆರ್ಡಿನೇಟ್ ಮಾಡ್ತಾರೆ. ತಮ್ಮಲ್ಲಿ ನಿಗದಿಪಟ್ಟ ಆಸನದಲ್ಲಿ ಅಲ್ಲಿ ಇದ್ದು ಈ ಕಾರ್ಯಕ್ರಮವನ್ನ ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ನಮ್ಗೆ ಸ್ಟೂಡೆಂಟ್ಸ್ಗೆ ಮತ್ತೆ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಹೋಗ್ಲಿ ಅಂತ ಹೇಳಿ ತಮ್ಮಲ್ಲೆಲ್ಲರಿಗೂ ಕೋರ್ಕೊಳ್ತೇನೆ. ನಮಸ್ಕಾರ.